ಕೀರ್ತನೆಗಳು 118ನೇ ಅಧ್ಯಾಯ 8ನೇ ವಚನ. ಮನುಷ್ಯರಲ್ಲಿ ಭರವಸೆ ಇಡುವುದಕ್ಕಿಂತ ಯೆಹೋವನನ್ನು ಆಶ್ರಯಿಸುವುದು ಒಳ್ಳೆಯದು. ಕರ್ತನಲ್ಲಿ ಪ್ರೀತಿಯ ದೇವಜನರೇ, ಯಾವ ಮನುಷ್ಯರಲ್ಲಾದರೂ ಸಹ ನೀವು ಒಳ್ಳೆಯ ಗುಣಗಳನ್ನು ಕಾಣಲಿಕ್ಕೆ ಸಾಧ್ಯವಾ? ಅಥವಾ ಮನುಷ್ಯನು ಕೊನೆಯ ತನಕವಾಗಿ ಒಳ್ಳೆಯದಾಗಿ ಇರಲಿಕ್ಕೆ ಸಾಧ್ಯವೆಂಬುದಾಗಿ ನೋಡುವುದಾದರೆ ಒಂದಲ್ಲ ಒಂದು ಕೊರತೆ ಇದ್ದೇ ಇರುವಂಥದ್ದಾಗಿ ಇದೆ. ಯೇಸುವನ್ನು ಆಶ್ರಯಿಸಿಕೊಂಡು ಆತನ ಮೇಲೆ ನಂಬಿಕೆ ಇಟ್ಟು ನಡೆಯುವಾಗಲೂ ನಮಗೆ ಪರಿಪೂರ್ಣವಾದ ರಕ್ಷಣೆ. ದಿನೇ ದಿನೇ ನಾವು ಬದಲಾಗುತ್ತಾ ಆತನ ಸಾರೂಪ್ಯವನ್ನು ಧರಿಸಿಕೊಂಡು ಆತನ ಹಾಗೆ ಮಾರ್ಪಟ್ಟಾಗ ಎಲಿಯನು ದೇವರ ಸಮ್ಮುಖದಲ್ಲಿ ಎತ್ತಲ್ಪಟ್ಟ ಹಾಗೆ ನಾವು ಎತ್ತಲ್ಪಡಬಹುದು. ಅಥವಾ ಅವರ ಬರೋಣದ ನಿರೀಕ್ಷೆಯಲ್ಲಿರುವಂಥ ನಮಗೂ ಸಹ ಎತ್ತಲ್ಪಡುವಂಥ ನಿರೀಕ್ಷೆ ಯೇಸು ಕರ್ತನೆ. ಇಂದು ಮನುಷ್ಯರನ್ನು ನಂಬಿ ಅನೇಕರು ಸೋತವರಿದ್ದಾರೆ. ನಿಮ್ಮ ಜೀವಿತದಲ್ಲಿ ನೀವು ನೋಡುವುದಾದರೆ, ನೀವು ಹುಟ್ಟಿದಂದಿನಿಂದ ಈವರೆಗೂ ಸಹ ಒಬ್ಬರೇ ಒಬ್ಬ ಮನುಷ್ಯರು ನಿಮ್ಮ ಜೊತೆಯಲ್ಲಿ ಯಾವಾಗಲೂ ನಂಬಿಗಸ್ತರಾಗಿ ಇದ್ದಾರಾ? ನೋಡುವುದಾದರೆ ಒಂದೊಂದು ಅವಧಿಯಲ್ಲೂ ಒಂದೊಂದು ವರ್ಷದಲ್ಲೂ ಸಹ ಮನುಷ್ಯರು ನಂಬಿಗಸ್ತರಾಗಿರುವಂಥವರು ಸಹ ನಿಮ್ಮನ್ನು ಬಿಟ್ಟು ಹೋದಂಥವರಿದ್ದಾರೆ. ಕೆಲವರನ್ನು ನೋಡುವುದಾದರೆ ನಿಮ್ಮ ಪ್ರಾಣಕ್ಕಿಂತಲೂ ಹೆಚ್ಚಾಗಿ ನಂಬಿರ್ತೀರಿ, ಆದರೆ ಅವರು ನಿಮಗೆ ಮಾಡಿದಂತಹ ಮೋಸ ದ್ರೋಹಗಳೆಲ್ಲವೂ ಸಹ ಮತ್ತೊಬ್ಬ ಒಳ್ಳೆಯವರನ್ನು ಸಹ ನೀವು ನಂಬದ ಹಾಗೆ ಮಾಡಲ್ಪಡ್ತದೆ. ಮನುಷ್ಯರ ಸ್ವಭಾವಗಳು ಒಂದೊಂದು ವಿಧವಾದಂಥ ಕೊರತೆಗಳಲ್ಲೇ ಇರ್ತದೆ. ಅವರಲ್ಲಿ ಒಂದು ಒಳ್ಳೆಯದಿರುವುದಾದರೆ ಮತ್ತೊಂದು ಕೆಟ್ಟದ್ದು, 5 ಒಳ್ಳೆಯ ಗುಣಗಳಿರುವುದಾದರೆ ಮತ್ತು 5 ಕೆಟ್ಟ ಗುಣಗಳು. ಹೀಗೆ ಎಲ್ಲ ಮನುಷ್ಯರು ಸಹ ಕೊರತೆಯುಳ್ಳವರೇ. ಆದರೆ ಯೇಸು ಕರ್ತನ ಸಮೀಪದಲ್ಲಿ ನಾವು ಬರುವಾಗ ಅವರನ್ನು ಸ್ವಂತ ರಕ್ಷಕರಾಗಿ ಅಂಗೀಕರಿಸಿಕೊಂಡು ಆತನ ರಕ್ತದಲ್ಲಿ ತೊಳೆಯಲ್ಪಟ್ಟ ಅವರ ರಕ್ತದ ಮರೆಯಲ್ಲಿ ನಾವು ಪವಿತ್ರಾತ್ಮನ ಅನುಸಾರವಾಗಿ ಜೀವಿಸುವಾಗ ಖಂಡಿತವಾಗಿಯೂ ದೇವರಿಂದ ನಮಗೆ ಒಳ್ಳೆಯದು ಕಾರ್ಯಗಳು ನಡೆಯಲ್ಪಡ್ತದೆ. ದೇವರ ವಾಕ್ಯ ಹೇಳಲ್ಪಟ್ಟ ಪ್ರಕಾರವಾಗಿ ಮನುಷ್ಯರನ್ನು ಆಶ್ರಯಿಸಿಕೊಳ್ಳುವುದಕ್ಕಿಂತ ದೇವರನ್ನು ಆತುಕೊಳ್ಳುವಂಥ ಒಳ್ಳೆಯದು ಎಂಬುದಾಗಿ ಹೇಳಿ, ನೀವು ದೇವರ ಮೇಲೆ ವಿಶ್ವಾಸವಿಟ್ಟಾಗ ಒಳ್ಳೆಯದನ್ನು ಹೊಂದಿಕೊಳ್ಳುವವರಾಗಿರ್ತೀರಿ. ಒಂದು ವೇಳೆ ಕೆಲವೊಂದು ದುಃಖಗಳು, ಕೆಲವು ಅವಮಾನಕರವಾದ ಕಾರ್ಯಗಳು ನಿಮ್ಮ ಜೀವಿತದಲ್ಲಿ ನಡೆಯಲ್ಪಟ್ಟು ಸಹ ಅದರ ನಂತರದಲ್ಲಿ ನಿಮಗೆ ಒಳ್ಳೆಯ ಕಾರ್ಯಗಳು, ಒಳ್ಳೆಯ ಸ್ಥಾನಗಳನ್ನು ದೇವರು ಕೊಡಲಿಕ್ಕೆ ಶಕ್ತನು. ಅವರನ್ನು ನಂಬಿ ಮೋಸ ಹೋದಂಥ ಒಬ್ಬ ಮನುಷ್ಯರು ಸಹ ಈ ಭೂಮಿ ಮೇಲೆ ಇಲ್ಲವೇ ಇಲ್ಲ. ಯಾಕಂದರೆ ಎಲ್ಲ ಮನುಷ್ಯರು ಅಪನಂಬಿಗಸ್ತರಾದರೂ ದೇವರ ನಂಬಿಗಸ್ತರಾಗಿ ಇರ್ತಾರೆ. ಆ ನಂಬಿಗಸ್ತನಾದಂಥ ದೇವರ ಮೇಲೆ ನಂಬಿಕೆ ಇಡ್ರಿ, ಭರವಸೆ ಇಡ್ರಿ, ಎಂದಿಗೂ ಸೋತು ಹೋಗಬೇಡ್ರಿ. ಕೆಲವೊಂದು ಕಾರ್ಯಗಳು ತಡವಾಗುವುದಾದರೂ ಅವರ ಮೇಲಿಡಬೇಕಾದಂಥ ವಿಶ್ವಾಸವನ್ನು ಬಿಟ್ಟು ಬಿಡದ ಹಾಗೆ ಆತನನ್ನೇ ಆಶ್ರಯಿಸಿಕೊಳ್ಳ್ರಿ. ಅವರು ಒಳ್ಳೆಯದನ್ನೇ ಮಾಡುವ ದೇವರು. ನಾವು ಪ್ರಾರ್ಥಿಸುವ ಸರ್ವಶಕ್ತನಾದ ದೇವರೇ, ಎಲ್ಲ ಮನುಷ್ಯರಿಗಿಂತಲೂ ಸಹ ನಿಮ್ಮ ಮೇಲೆ ಭರವಸೆ ಇಡುವಂಥದ್ದು ಒಳ್ಳೆಯದು ಅಪ್ಪ. ನಮ್ಮ ಜೀವಿತದಲ್ಲಿ ಒಳ್ಳೆಯದನ್ನು ಮಾಡುವವರು, ನಮ್ಮ ವಿಷಯದಲ್ಲಿ ಒಳ್ಳೆಯ ಆಲೋಚನೆಗಳುಳ್ಳಂಥ ನಿಮ್ಮನ್ನು ನಾವು ಆತುಕೊಳ್ಳಲಿಕ್ಕೆ ಸಹಾಯ ಮಾಡಿರಿ. ಯೇಸು ಕರ್ತನ ನಾಮದಲ್ಲಿ ತಂದೆಯೇ, ಆಮೇನ್.